ಒಂದು ಕಾಲದಲ್ಲಿ ಕಿಂಗ್ ಆಫ್ ಗುಡ್ ಟೈಮ್ಸ್ ಎಂದು ಕರೆಯಲ್ಪಟ್ಟೊಬ್ಬ ಭಾರತೀಯ ವ್ಯಕ್ತಿ ಇದ್ದ. ಅವನು ತನ್ನ ಕಾಲದಲ್ಲಿ ಮಹಾರಾಜರಂತ ಜೀವನ ನಡೆಸುತ್ತಿದ್ದ. ಒಂದೇ ರಾತ್ರಿ ಕೋಟ್ಯಂತರ ರೂಪಾಯಿಗಳ ಪಾರ್ಟಿ ಮಾಡುತ್ತಿದ್ದ. ಜಗತ್ತಿನ ದೊಡ್ಡ ದೊಡ್ಡ ಬಿಲಿಯನರ್ಗಳು ಪ್ರೈವೇಟ್ ಜೆಟ್ ಇಟ್ಟುಕೊಂಡಿದ್ದರೆ ಇವನ ಬಳಿ ಸ್ವಂತ ಪ್ರೈವೇಟ್ ಬೋಯಿಂಗ್ 727 ವಿಮಾನವೇ ಇತ್ತು. ಆದ್ದರಿಂದ ಅವನ ಹೆಸರು ಭಾರತೀಯ ಇತಿಹಾಸದ ಅತಿ ದೊಡ್ಡ ವಂಚನೆ ಪ್ರಕರಣಗಳ ಜೊತೆ ಸೇರಿಕೊಂಡಿದೆ. ಹೌದು ವೀಕ್ಷಕರೇ, ನಾವು ಮಾತನಾಡುತ್ತಿರುವ ವಿಜಯ್ ಮಲ್ಯ ಬಗ್ಗೆ. ಕಿಂಗ್ ಫಿಶರ್ ಒಂದು ಹೆಸರು ಅವನಿಗೆ ಸಾಮಾನ್ಯ ಮನುಷ್ಯ ಕನಸಿನಲ್ಲಿ ನೋಡುವ ಎಲ್ಲವನ್ನು ಕೊಟ್ಟಿತ್ತು. ಆದರೆ ಅಂತಿಮವಾಗಿ ಅದೇ ಹೆಸರು ಅವನು ಸಂಪೂರ್ಣವಾಗಿ ಮುಳುಗಿಸಿತ್ತು. 1955ರಲ್ಲಿ ವಿಜಯ್ ಮಲ್ಯ ಒಬ್ಬ ಶ್ರೀಮಂತ ಕುಟುಂಬದಲ್ಲಿ ಜನಿಸಿದರು. ಬಾಲ್ಯದಿಂದಲೇ ಅವರು ತನ್ನ ಜೀವನದಲ್ಲಿ ಹಣವನ್ನೇ ನೋಡುತ್ತಾ ಬೆಳೆದರು. ಅವರ ತಂದೆ ವಿಠಲ್ ಮಲ್ಯ. ಇವರ ಬಳಿ ಯಾವುದೇ ಹಣದ ಕೊರತೆ ಇರಲಿಲ್ಲ, ಯಾಕೆಂದರೆ ಭಾರತದ ಬಹುತೇಕ ಮದ್ಯ ಉದ್ಯಮದ ಮೇಲೆ ಅವರ ಹಿಡಿತವಿತ್ತು. ಅವರು ಯುನೈಟೆಡ್ ಬ್ರೂವರೀಸ್ನ ಡೈರೆಕ್ಟರ್ ಮತ್ತು ಅತಿ ದೊಡ್ಡ ಷೇರುದಾರರಾಗಿದ್ದರು. ಇವರು ತಮ್ಮ ವ್ಯವಹಾರ ಸ್ವಭಾವದ ಕಾರಣದಿಂದಾಗಿ ದೇಶಾದ್ಯಂತ ಅವರಿಗೆ ಒಳ್ಳೆಯ ಹೆಸರು ಇರಲಿಲ್ಲ. ವಿಜಯ್ ಮಲ್ಯ ಅವರ ಏಕೈಕ ಪುತ್ರ. ಬಾಲ್ಯದಿಂದಲೇ ಅವರು ರಾಜ ಮಹಾರಾಜರ ಜೀವನ ನಡೆಸುತ್ತಿದ್ದ. ಆದರೆ ಅವನ ಆಸಕ್ತಿಗಳು ಸ್ವಲ್ಪ ವಿಭಿನ್ನವಾಗಿದ್ದವು. ಅವನಿಗೆ ಬಾಲ್ಯದಿಂದಲೇ ಕಾರುಗಳ ಮೇಲೆ ಭಾರೀ ಆಸಕ್ತಿ. ಭಾರತದಲ್ಲಿ ಮಕ್ಕಳು ಗಿಲ್ಲಿದಂಡು ಆಟವಾಡುತ್ತಿದ್ದ ಕಾಲದಲ್ಲಿ ವಿಜಯ್ ಮಲ್ಯ ರಿಮೋಟ್ ಕಂಟ್ರೋಲ್ ಕಾರುಗಳೊಂದಿಗೆ ಆಟವಾಡುತ್ತಿದ್ದ. ವಿಠಲ್ ಮಲ್ಯ ಎಂದಿಗೂ ಅವರ ಬಾಯಿಯಿಂದ ಬೆಳ್ಳಿ ಚಮಚ ತೆಗೆದುಕೊಳ್ಳಲು ಪ್ರಯತ್ನಿಸಲಿಲ್ಲ. ಅದರ ಫಲವಾಗಿ ವಿಜಯ್ ದೊಡ್ಡವನಾದಾಗ ಅವನ ಆಸಕ್ತಿಗಳು ಅದೇ ರೀತಿ ಇದ್ದವು. ಈಗ ಅವನು ಆಟಿಕೆ ಕಾರುಗಳಲ್ಲ, ನಿಜವಾದ ದುಬಾರಿ ಕಾರುಗಳ ಸಂಗ್ರಾಹಕನಾಗಿದ್ದ. ಸುಮಾರು 250ಕ್ಕೂ ಹೆಚ್ಚು ವಿಂಟೇಜ್ ಕಾರುಗಳು ಮತ್ತು 200ಕ್ಕೂ ಹೆಚ್ಚು ಕುದುರೆಗಳನ್ನು ಅವನು ಕೇವಲ ಹವ್ಯಾಸಕ್ಕಾಗಿ ಸಾಕಿದ್ದ. 1982ರಲ್ಲಿ ವಿಜಯ್ ಮಲ್ಯ ಇಂಡಿಯನ್ ಗ್ರ್ಯಾಂಡ್ ಪ್ರಿ ಪ್ರಶಸ್ತಿ ಗೆದ್ದು ರಾಷ್ಟ್ರೀಯ ಚಾಂಪಿಯನ್ ಆದರು. ಅವನು ಈ ಹವ್ಯಾಸವನ್ನು ಇನ್ನೂ ದೊಡ್ಡ ಮಟ್ಟಕ್ಕೆ ತೆಗೆದುಕೊಳ್ಳಲು ಬಯಸುತ್ತಿದ್ದ. ಆದರೆ ಅಷ್ಟರಲ್ಲಿ ಒಂದು ಘಟನೆ ನಡೆಯಿತು. ಅದು ಅವನ ಜೀವನ ದಿಕ್ಕನ್ನೇ ಶಾಶ್ವತವಾಗಿ ಬದಲಿಸಿತು. ವಿಠಲ್ ಮಲ್ಯ ಹೃದಯಾಘಾತದಿಂದ ಅಕಸ್ಮಾತ್ತಾಗಿ ನಿಧನರಾದರು. ಆ ಸಮಯದಲ್ಲಿ ವಿಜಯ್ ಕೇವಲ 28 ವರ್ಷ. ಈ ಆಘಾತ ಅವನ ಜೀವನವನ್ನೇ ಬದಲಿಸಿತು. ಅವನು ಇನ್ನೂ ಎಂಜಾಯ್ ಮಾಡಿ ಬದುಕಬೇಕಾದ ವಯಸ್ಸಿನಲ್ಲಿ ತಂದೆಯ ಬೃಹತ್ ವ್ಯಾಪಾರ ಸಾಮ್ರಾಜ್ಯದ ಹೊಣೆ ಅವನ ಭುಜಗಳ ಮೇಲೆ ಬಂತು. ಅನೇಕ ಜನರು ಅವನ ಮಹಾರಾಜರ ಜೀವನಕ್ಕೆ ಒಲಿದವನಾಗಿದ್ದರಿಂದ ಇಷ್ಟು ದೊಡ್ಡ ವ್ಯವಹಾರವನ್ನು ನಡೆಸಲಾರನೆಂದು ಭಾವಿಸಿದರು. ಆದರೆ ವಿಜಯ್ ಎಲ್ಲರ ನಿರೀಕ್ಷೆಯ ವಿರುದ್ಧವಾಗಿ ನಡೆದುಕೊಂಡ. ಯುನೈಟೆಡ್ ಬ್ರೂವರೀಸ್ನ ಎಲ್ಲ ಉತ್ಪನ್ನಗಳಲ್ಲಿ ಕಿಂಗ್ ಫಿಶರ್ ಅವನಿಗೆ ಅತಿ ಹೆಚ್ಚು ಆಕರ್ಷಿಸಿತು. ಯಾಕೆಂದರೆ ತಂದೆಯ ಸಾವಿನ ಕೆಲವು ವರ್ಷಗಳ ಮೊದಲು ವಿಜಯ್ ಸ್ವತಃ ಈ ಬ್ರ್ಯಾಂಡನ್ನು ಲಾಂಚ್ ಮಾಡಿದ್ದ. ಅವನು ಯುವಕನಾಗಿದ್ದರಿಂದ ಯುವ ಜನರನ್ನು ಟಾರ್ಗೆಟ್ ಮಾಡಿದರೆ ಮಾತ್ರ ಕಿಂಗ್ ಫಿಶರ್ ಯಶಸ್ವಿ ಆಗುತ್ತದೆ ಎಂದು ಅವನು ಚೆನ್ನಾಗಿ ಗೊತ್ತಿತ್ತು. ಭಾರತದಲ್ಲಿ ಪಬ್ ಸಂಸ್ಕೃತಿ ಆವಾಗಲೇ ಆರಂಭವಾದ ಬೆಂಗಳೂರಲ್ಲಿ ಕಿಂಗ್ ಫಿಶರ್ನ ಯಶಸ್ಸು ಒಳಗಿತ್ತು. ಇದಕ್ಕಾಗಿ ಅವನು ವಿಭಿನ್ನ ಮಾರ್ಗಗಳಿಂದ ಕಿಂಗ್ ಫಿಶರ್ನ ಯುವಕರಲ್ಲಿ ಜನಪ್ರಿಯಗೊಳಿಸಿದ. ಪಬ್ಗಳ ಉತ್ತಮ ವಾತಾವರಣ, ವಿಶೇಷವಾಗಿ ಮಹಿಳೆಯರಿಗೆ ಆಕರ್ಷಕ ವ್ಯವಸ್ಥೆ. ಈ ಟ್ರೆಂಡ್ ಭಾರೀ ವೈರಲ್ ಆಯಿತು. ಯುವಕರು ಮಧ್ಯರಾತ್ರಿವರೆಗೂ ಪಬ್ನಲ್ಲಿಯೇ ಕುಳಿತುಕೊಳ್ಳುತ್ತಿದ್ದರು. ಒಮ್ಮೆ ಬೆಂಗಳೂರಿನಲ್ಲಿ ಕೇವಲ ಒಂದು ಪಬ್ ಇದ್ದ ಜಾಗದಲ್ಲಿ 5 ವರ್ಷಗಳಲ್ಲಿ 40ಕ್ಕೂ ಹೆಚ್ಚು ಪಬ್ಗಳು ತೆರೆಯಲಾಯಿತು. ಇದರಿಂದ ನೇರ ಲಾಭವನ್ನು ಕಿಂಗ್ ಫಿಶರ್ ಪಡೆಯಿತು. ಕೆಲವೇ ವರ್ಷಗಳಲ್ಲಿ ಕಿಂಗ್ ಫಿಶರ್ ಒಂದು ಬ್ರ್ಯಾಂಡ್ ಆಗಿ ಬಿಟ್ಟಿತು. ಜನರು ಬಿಯರ್ ಕೇಳುವುದನ್ನು ಬಿಟ್ಟು ಕಿಂಗ್ ಫಿಶರ್ ಎಂದು ಹೇಳಲಾರಂಭಿಸಿದರು. ಆದರೆ ಮುಂದೆ ಅವನಿಗೆ ಇದು ದುಸ್ವಪ್ನವಾಗಲು ಆರಂಭವಾಯಿತು. ಭಾರತದ ಅನೇಕ ರಾಜ್ಯಗಳಲ್ಲಿ ಮದ್ಯಕ್ಕೆ ನಿಷೇಧ ಹೇರಲಾಯಿತು. ಕಿಂಗ್ ಫಿಶರ್ ಮಾರಾಟ ಕುಸಿಯತೊಡಗಿತು. ಇನ್ನು ನಿಷೇಧಿತ ರಾಜ್ಯಗಳಲ್ಲಿ ಸರ್ಕಾರ ಬಾಟ್ಲಿಗಳನ್ನು ಜಪ್ತಿ ಮಾಡಿ ರಸ್ತೆ ಮೇಲೆ ಹಾಕಿ ನಾಶ ಮಾಡಿದರು. ಇದು ವಿಜಯ್ ಮಲ್ಯಗೆ ನೇರ ನಷ್ಟ. ಆದರೆ ಇದು ಕೇವಲ ಆರಂಭ ಮಾತ್ರವಾಗಿತ್ತು. ಅನೇಕ ರಾಜಕಾರಣಿಗಳು ಈ ಪಾಶ್ಚಾತ್ಯ ಸಂಸ್ಕೃತಿ ವಿರೋಧ ವ್ಯಕ್ತಪಡಿಸಿದರು. ಆದರೆ ವಿಜಯ್ ಯಾರ ಮಾತನ್ನು ಕೂಡ ಕೇಳಲಿಲ್ಲ. ಅವನು ಯುನೈಟೆಡ್ ಬ್ರೂವರೀಸ್ ಅನ್ನು ಯಶಸ್ಸಿನ ಶಿಖರಕ್ಕೆ ಕೊಂಡೊಯ್ಯುತ್ತಿದ್ದಾನೆ ಎಂಬುದನ್ನು ಸಾಬೀತುಪಡಿಸಲು ಬಯಸಿದ್ದ. ಯುಬಿ ಭಾರತದಲ್ಲಿ ಅತಿ ದೊಡ್ಡ ಮದ್ಯ ತಯಾರಿಕಾ ಸಂಸ್ಥೆಯಾಯಿತು. ಪ್ರತಿ 2 ಬಾಟಲಿಗಳಲ್ಲಿ ಒಂದು ಕಿಂಗ್ ಫಿಶರೇ ಆಗಿತ್ತು. ವಿಜಯ್ ಮಲ್ಯ ರಾಜರಂತೆ ಬದುಕುತ್ತಿದ್ದ. ಅವನ ಹೆಸರು ಭಾರತದ ಪ್ರೇರಣೆಯ ಸಂಕೇತವಾಗಿತ್ತು. ಸಾಮಾನ್ಯ ಜನರು ಕಾರು ಖರೀದಿಸುವುದನ್ನೇ ಕನಸಾಗಿಟ್ಟಿದ್ದ ಕಾಲದಲ್ಲಿ ಮಲ್ಯ ಐಷಾರಾಮಿ ಜೀವನ ನಡೆಸುತ್ತಿದ್ದ. ನಂತರ ಸರ್ಕಾರ ಟಿವಿ ಮತ್ತು ಪತ್ರಿಕೆಯಲ್ಲಿ ಮದ್ಯ ಜಾಹೀರಾತುಗಳ ಮೇಲೆ ಸಂಪೂರ್ಣ ನಿಷೇಧ ಹೇರಿತ್ತು. ಈ ತೀರ್ಮಾನ ವಿಜಯ ತನ್ನ ವ್ಯವಹಾರ ವೃದ್ಧಿಯ ಮೇಲೆ ಗಮನ ಹರಿಸುತ್ತಿದ್ದ ಸಮಯದಲ್ಲೇ ಬಂತು. ಕಿಂಗ್ ಫಿಶರ್ ಮಿನರಲ್ ವಾಟರ್ಸ್, ಸೋಡಾ ವಾಟರ್ ಲಾಂಚ್ ಮಾಡಿತು. ಜಾಹೀರಾತು ನೀರಿನದ್ದಾಗಿದ್ದರೂ ಜನರಿಗೆ ಅದು ಏತಕ್ಕಾಗಿ ಎನ್ನುವುದು ಚೆನ್ನಾಗಿ ಗೊತ್ತಿತ್ತು. 1996ರ ವಿಶ್ವಕಪ್ ಸಮಯದಲ್ಲಿ ಕಿಂಗ್ ಫಿಶರ್ ವೈರಲ್ ಪ್ರಚಾರ ನಡೆಸಿತು. ಅದು ರಾಷ್ಟ್ರೀಯ ಬ್ರಾಂಡ್ ಆಗಿ ಹೊರಹೊಮ್ಮಿತು. ಕಿಂಗ್ ಫಿಶರ್ ಕ್ಯಾಲೆಂಡರ್ ಕೂಡ ಲಾಂಚ್ ಮಾಡಿತ್ತು. ಇದರಿಂದಾಗಿ ದೀಪಿಕಾ ಪಡುಕೋನೆ, ಕ್ಯಾಟ್ರಿನಾ ಕೈಫ್, ನರ್ಗಿಸ್ ಫಕ್ರಿ ಹೀಗೆ ಅನೇಕ ಬಾಲಿವುಡ್ ತಾರೆಯರು ಹೊರಬಂದರು. ವಿಜಯ್ ಮಲ್ಯ ತನ್ನ ಇಮೇಜ್ಗೆ ಗೌರವ ಬೇಕೆಂದು ಬಯಸಿದ. ಅದಕ್ಕಾಗಿ ಅವನು ರಾಜಕೀಯಕ್ಕೂ ಕಾಲಿಟ್ಟ. ಆದರೆ ಅವನ ಮನಸ್ಸಿನಲ್ಲಿ ಒಂದು ಅಪಾಯಕಾರಿ ಯೋಜನೆ ರೂಪುಗೊಂಡಿತ್ತು. ಅದೇ ಯೋಜನೆಯನ್ನು ಪತನದ ಆರಂಭವಾಯಿತು. 2004ರಲ್ಲಿ ವಿಜಯ್ ಮಲ್ಯ 12 ಏರ್ಬಸ್ A320 ವಿಮಾನಗಳನ್ನು ಖರೀದಿಸಿದ. ಇದರ ಮೌಲ್ಯ ಅಂದಾಜು $204 ಮಿಲಿಯನ್ ಮತ್ತು ಇದಕ್ಕೆ ಕಿಂಗ್ ಫಿಶರ್ ಏರ್ಲೈನ್ಸ್ ಎಂದು ಘೋಷಣೆ ಮಾಡಲಾಯಿತು.
ಇದು ಸಾಮಾನ್ಯ ವಿಮಾನಯಾನ ಸಂಸ್ಥೆ ಅಲ್ಲ, ಒಂದು ಲೈಫ್ ಸ್ಟೈಲ್ನ ಬ್ರ್ಯಾಂಡ್ ಆಗಿತ್ತು. ಫ್ಲೈಟ್ ಅಟೆಂಡೆಂಟ್ಗಳು ಮಾಡೆಲ್ಗಳಾಗಿದ್ದರು. ಮೆನು, ಯೂನಿಫಾರ್ಮ್ ಎಲ್ಲವನ್ನು ವಿಜಯ ಸ್ವತಃ ಆಯ್ಕೆ ಮಾಡುತ್ತಿದ್ದರು. ಆದರೆ ಅತಿಯಾದ ಐಷಾರಾಮಿ ವೆಚ್ಚಗಳು ಕಿಂಗ್ ಫಿಶರ್ ಏರ್ಲೈನ್ಸ್ ನಿಧಾನವಾಗಿ ಮುಳುಗಿಸತೊಡಗಿದವು. ಕೊನೆಗೆ 2012ರಲ್ಲಿ ಲೈಸೆನ್ಸ್ ಕೂಡ ರದ್ದುಪಡಿಸಲಾಯಿತು. ವಿಜಯ್ ಮಲ್ಯ 17 ಬ್ಯಾಂಕುಗಳಿಂದ ಸುಮಾರು 9,000 ಕೋಟಿ ಸಾಲ ಪಡೆದಿದ್ದ. ಇದು ಜನರ ಹಣವಾಗಿತ್ತು. ಸಾಲ ತೀರಿಸಲಾಗದೆ ಅವನನ್ನು ಫಗೆಟಿವ್ ಎಕನಾಮಿಕ್ ಅಫೆಂಡರ್ ಎಂದು ಘೋಷಿಸಲಾಯಿತು. 2016ರಲ್ಲಿ ವಿಜಯ್ ಮಲ್ಯ ಭಾರತ ಬಿಟ್ಟು ಯುಕೆಗೆ ಓಡಿ ಹೋದ. ಇಂದಿಗೂ ಅವನನ್ನು ಭಾರತಕ್ಕೆ ಕರೆತರಲು ಹಲವಾರು ಪ್ರಯತ್ನಗಳು ನಡೆಯುತ್ತಿವೆ. ಒಮ್ಮೆ ಕಿಂಗ್ ಆಫ್ ಗುಡ್ ಟೈಮ್ಸ್ ಎಂದು ಕರೆಯಲ್ಪಟ್ಟ ವ್ಯಕ್ತಿ ಇಂದು ವಂಚನೆಯ ಸಂಕೇತವಾಗಿದ್ದಾನೆ. ಇದು ವೀಕ್ಷಕರೇ ವಿಜಯ್ ಮಲ್ಯನ ಬಗ್ಗೆ ಒಂದಿಷ್ಟು ಮಾಹಿತಿ. ಈ ವಿಡಿಯೋ ನಿಮಗೆ ಇಷ್ಟವಾದ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟಿಂತ ಆಸಕ್ತಿದಾಯಕ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.